ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ವಿಂಗ್ಸ್ ಆಫ್ ಸಿಂಧು. ಇವತ್ತು ಡೇ 4 ಆಫ್ NSS ಕ್ಯಾಂಪ್. ಏನಿತ್ತು ಇವತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವರೇನಿದು ಪೊಲೀಸ್ ಆಫೀಸರ್ ಬಂದುಬಿಟ್ಟಿದ್ದಾರೆ. ಪೊಲೀಸ್ ಆಫೀಸರ್ ಅಲ್ಲ, ಬಟ್ ಅವರಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಫೈರ್ ಸೇಫ್ಟಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಇವತ್ತು ಇವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿತ್ತು. ಏನೇನು ಹೇಳಿದರು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಫೈರ್ ಅಂದರೆ ಏನಿರ್ಬೋದು? ಫೈರ್ ಅಂದರೆ ಅದೊಂದು ರಿಯಾಕ್ಷನ್. ಆ ರಿಯಾಕ್ಷನಲ್ಲಿ ಹೀಟ್, ಲೈಟ್ ಮತ್ತು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಫೈರ್ ಟ್ರಯಾಂಗಲ್ ಅಂತಾರೆ. ಫೈರ್ ಆಗೋಕ್ಕೆ ಮೇನಾಗಿ 3 ಥಿಂಗ್ಸ್ ಬೇಕು. ಏನಂದರೆ ಫ್ಯೂಯಲ್, ಆಕ್ಸಿಜನ್ ಮತ್ತು ಹೀಟ್. ನಾವಿರೋ ಜಾಗದಲ್ಲಿ ಏನಾದರೂ ಬೆಂಕಿ ಬಿದ್ದರೆ ಯಾವ ಥರ ಆಚೆ ಬರಬೇಕು ಅನ್ನೋದು ಇಲ್ಲಿ ಡೆಮೋ ತೋರಿಸ್ತಿದ್ದಾರೆ. ಸೊ ನಾವು ಹಿಂಗೆ ಕೆಳಗಡೆ ಬಗ್ಗಿ ಆಚೆ ಬಂದರೆ ಆರಾಮಾಗಿ ಬರ್ಬೋದು. ನಡ್ಕೊಂಡು ಹಿಂಗೆ ಏನಾದರೂ ಬರ್ತಾಯಿದ್ರೆ ಅಲ್ಲಿ ಫುಲ್ ಹೊಗೆ ಆಗಿರೋದ್ರಿಂದ ಆ ಹೊಗೆನ ನಾವು ಉಸಿರು ತೊಗೊಂಡಾಗ ಅಲ್ಲಿ ನಾವು ಅನ್ಕಾನ್ಷಿಯಸ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಡೆಮೋ ಅಲ್ಲಿ ತೋರಿಸ್ದಾಗೆ ನಾವು ಆಚೆ ಬರೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಬೇರೆಯವರು ಈ ಥರ ಬಿದ್ದಾಗ ಅವ್ರನ್ನ ಹೆಂಗೆ ಸೇವ್ ಮಾಡೋದು ಅಂತ ತೋರಿಸ್ತಿದ್ದಾರೆ ಇಲ್ಲಿ. ಅವ್ರನ್ನೂ ಕೂಡ ಅಷ್ಟೇ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಅವ್ರನ್ನ ಆದಷ್ಟು ಕಾನ್ಷಿಯಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಗಲಿಲ್ಲ ಅಂದರೆ ಹಂಗೆ ಕೆಳಗಿಂದ ಎಳ್ಕೊಂಡು ಬರಬೇಕು. ಅವ್ರನ್ನ ಎಬ್ಬಿಸ್ಬಿಟ್ಟು ನಡ್ಕೊಂಡು ಬಂದರೆ ಮತ್ತೆ ಅನ್ಕಾನ್ಷಿಯಸ್ ಆಗ್ತಾರೆ. ಸೊ ಇಲ್ಲಿ ತೋರಿಸ್ತಿರೋ ಹಾಗೆ ಈ ಥರ ಅವ್ರನ್ನ ಎಬ್ಸೋಕ್ಕೆ ಟ್ರೈ ಮಾಡಿ ಅವ್ರನ್ನ ಅಲ್ಲಿಂದನೇ ಎಳ್ಕೊಂಡು ಬರಬೇಕು. ಆಮೇಲೆ ಇನ್ ಕೇಸ್ ಕಿಚನ್ನಲ್ಲಿ ಅಡುಗೆ ಮಾಡಬೇಕಾದ್ರೆ ಸೀರೆಗೆಲ್ಲ ಹಿಂಗೆ ಬೆಂಕಿ ಬಿದ್ದರೆ ಯಾವ ಥರ ಆರಿಸ್ಬೇಕು ಅಂತ ಇಲ್ಲಿ ತೋರಿಸ್ತಿದ್ದಾರೆ. ಅಲ್ಲೇನಾದರೂ ನಿಯರ್ ಬೆಡ್ಶೀಟ್ ಹಿಂಗೇನಾದ್ರು ಇದ್ದರೆ ಪಟ್ ಅಂತ ಅಲ್ಲಿ ಸುತ್ತಬಿಟ್ಟು ಅವ್ರನ್ನ ಕೆಳಗೆ ಈ ಥರ ಉರುಳಿಸ್ಬೇಕು. ಸೊ ಬೆಂಕಿ ಎಲ್ಲ ಆರೋಗುತ್ತೆ. ಸೊ ಇವಾಗ ಲೈವ್ ಡೆಮೋ ತೋರ್ಸೋಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದರು. ಯಾವ ಥರ ಬೆಂಕಿ ಆದಾಗ ನಾವು ಯಾವ ಡೈರೆಕ್ಷನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ರು. ಸೊ ಅವ್ರು ಕಂಪ್ಲೀಟಾಗಿ ಎಲ್ಲ ಸೆಟಪ್ ಮಾಡ್ಕೋತಿದ್ರು, ಏನೇನು ಬೇಕು ಎಲ್ಲ ಅಂತ. ಸೊ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಅದು ಓಪನ್ ಮಾಡೋಕ್ಕೂ ಟ್ರಿಕ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಹೇಳ್ಕೊಟ್ರು, ಯಾವ ಥರ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಫೈರ್ ಇದ್ದರೆ ನಾವು ಯಾವ ಡೈರೆಕ್ಷನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅವರು ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಮೇಲೆ ನಮ್ಮನ್ನು ಕರೆದ್ರು, ಒಬ್ಬೊಬ್ಬರಾಗೆ ಕರೆದು ಯಾವ ಥರ ಯೂಸ್ ಮಾಡಬೇಕು ಅಂತ ನಮ್ಮ ಕಡೆಯಿಂದನೂ ಟ್ರೈ ಮಾಡಿಸಿದ್ರು. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರೇ ಬಂದು ಅವರು ಟ್ರೈ ಮಾಡಿದರು. ಸೊ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು. ತುಂಬ ಯೂಸ್ಫುಲ್ ಆಗಿರೋ ನಾಲೆಜ್ ಕೊಟ್ಟರು. ಇವಾಗ ಅನ್ನಿಸ್ತಿದೆ ಫೈರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರ್ದು ರಿಸ್ಕ್ ಎಷ್ಟಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ ಅಂತ. ಫೈರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋ ಎಲ್ಲ ಆಫೀಸರ್ಸಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡು ಪಬ್ಲಿಕ್ನ ಸೇವ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಅವರು ಯಾವ ಥರ ಅವ್ರದ್ದು ಕಂಪ್ಲೀಟ್ ಎಫರ್ಟ್ ಹಾಕಿ ನಮಗೆಲ್ಲ ನಾಲೆಡ್ಜ್ ಕೊಟ್ಟರು ಅಂತ. ಸೊ ಯೂಸ್ಫುಲ್ ಆಗಿತ್ತು, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿತ್ತು. ಎಲ್ಲರೂ ನಾವು ಇದನ್ನು ತಿಳ್ಕೊಬೇಕಾಗಿತ್ತು. ಇವಾಗ ಊಟದ ಟೈಮ್ ಆಗಿತ್ತು, ಊಟಕ್ಕೆ ಹೋಗ್ತಾ ಇದ್ವಿ. ಅನ್ನದಾನ ನೀವು ಅದನ್ನು ನೋಡ್ತೀನಿ, ನಾನು ತೋರಿಸ್ತೀನಿ. ಇವತ್ತು ಬನ್ನಿ ನಾವೇನು ಊಟ ಮಾಡ್ತೀವಿ ಅಂತ ಇವತ್ತು ನೋಡೋಣ. ಈಗ ನೀವು ನೋಡ್ಬೋದು ಅವ್ರು ಹೆಂಗೆ ತಿಂತಾರೆ. ಸೊ
ನೀನು ತಿನ್ನು ಅನ್ನದಲ್ಲಿ 2 ತುತ್ತು ಹಂಚಿ ನೋಡು, ಆಗ ಹೊಟ್ಟೆಯಲ್ಲ ಹೃದಯವೂ ತುಂಬುತ್ತದೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.